ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕಾಂಗ್ರೆಸ್ ಪಕ್ಷವನ್ನ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸುವ ಉದ್ದೇಶದಿಂದಲೇ ನನಗೆ ಟಿಕೆಟ್ ನೀಡಿಲ್ಲ. ನನಗೆ ಟಿಕೆಟ್ ಕೊಟ್ಟಿದ್ರೆ ನನ್ನನ್ನ ಸೋಲಿಸಲು ಸಾಧ್ಯವಿಲ್ಲವೆಂದು ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಬದಲಾಯಿಸಿದ್ದಾರೆ ಎಂದು ಮಾಜಿ ಸಚಿವ ಜೆಸಿ ಮಧುಸ್ವಾಮಿಯವರು ಹೇಳಿಕೆಯನ್ನ ನೀಡಿದ್ದಾರೆ. ತಾಲೂಕಿನ ಜೆಸಿಪುರದಲ್ಲಿ ಮಾಧ್ಯಮದವರೊಂದಿಗೆ ಲೋಕಸಭಾ ಚುನಾವಣೆ ಬಗ್ಗೆ ಮಾತನಾಡಿದ ಅವರು, ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಬೇಸರವನ್ನ ಹೊರಹಾಕಿದ್ರು. ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅವರು 2-3 ಸಲ ಕರೆಸಿಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡು ಅಂದಿದ್ರು. ನಮಗೆ ಇಂಥವರು ಮಾಡಲ್ಲ ಅಂದ್ರು. ನಾವು ಅವರನ್ನ ಸಮಾಧಾನ ಮಾಡ್ತೀವಿ, ನೀವು ತಯಾರಾಗಿ ಅಂತ ಹೇಳಿದ್ರು. ಅವರ ಮಾತಿನಂತೆ ಲೋಕಸಭಾ ಚುನಾವಣೆ ಬಗ್ಗೆ ಮಾತನಾಡ್ತಿದ್ದೆ. ಈಗ ನಮ್ಮ ಪರ ಟಿಕೆಟ್ ಕೊಡಿಸಲಿಕ್ಕೆ ಹೋರಾಟ ಮಾಡಿಲ್ಲ ಅನ್ನೋದು ಮನಸ್ಸಿಗೆ ಬಹಳ ನೋವಾಗಿದೆ ಅಂತ ಹೇಳಿಕೊಂಡ್ರು. ವರದಿ ಗುಬ್ಬಿ ಭರತ್, ನ್ಯೂಸ್ 26 ಕನ್ನಡ, ತುಮಕೂರು. ಯಾವುದೋ ಒಂದು ಧರ್ಮಕ್ಕಾಗಿ ಆಗಿರ್ತಾರೆ ಅದು ದೇವರು ನೋಡ್ಕೋಬೇಕಷ್ಟೇ. ಸರ್, ಇವತ್ತು ಮತ್ತೆ ಯಡಿಯೂರಪ್ಪ ಸಂಕಷ್ಟಕ್ಕೆ ಗುರಿಯಾಗಿರೋದು ಸರ್, ಪೋಸ್ಕೋ ಪ್ರಕರಣ ದಾಖಲಾಗಿರೋದು ಅದೇನಂತ ಸೀರಿಯಸ್ ಪ್ರಕರಣ ಅಂತ ನನಗೆ ಅನಿಸಿಲ್ಲ. ಮತ್ತು ಕಂಪ್ಲೇಂಟು 50-60 ಕಂಪ್ಲೇಂಟ್ ಕೊಟ್ಟರು ಲೇಡಿ, ಏನೋ ದುರುದ್ದೇಶಕ್ಕೆ ಕೊಟ್ಟಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಆ ಮಟ್ಟಕ್ಕೇನು ಹೋಗ್ಲಾರ್ದು. ಯಾಕೆಂದರೆ ಜಿನೇನ್ ಕೇಸಲ್ಲ, ತಾಯಿ ಕೊಟ್ಟವ್ರೆ, ಅವರ ಹತ್ರ ಮೆಂಟಲ್ ಇಲ್ಲ ಅಂತ 53 ಕೇಸ್ ಹಾಕವ್ರು, ರಿಜಿಸ್ಟರ್ ಆಗಿವೆ ಸದಾಶಿವ. ಸರ್ಕಾರದವರು ಹೆಂಗೆ ತಗೋತಾರೆ ಅವರು ಮಾಜಿ ಮುಖ್ಯಮಂತ್ರಿಗಳ ಮೇಲೆ ಇನ್ನೊಂದು ಕ್ರಿಮಿನಲ್ ಕೇಸ್ ಅಷ್ಟು ರಿಜಿಸ್ಟರ್. ನಮ್ಮ ಕಾನೂನಲ್ಲಿ FIR ಹಾಕಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಅಲ್ಲ, ಆ ಹಿನ್ನೆಲೆ ಇದೆ 53 ಕೇಸ್ ಹಾಕಿರುವಂತದ್ದು. ಹಿನ್ನೆಲೆ ಇದ್ರು ಉದ್ದೇಶಪೂರ್ವಕವಾಗಿ ಕಾನೂನಲ್ಲಿ ಯು ಕೆನಾಟ್ ರಿಜೆಕ್ಟ್ ಎ ಕಂಪ್ಲೇಂಟ್. ಒಬ್ಬರು ತೇಜೋದಯ ಮಾಡ್ದಂಗಾಗಲ್ಲ ಸರ್. ತೇಜೋವಧೆನೇ ಇದೆ. ಏನೋ ಚೇಂಜಸ್ ಆಗಬೇಕು ಅನ್ಸುತ್ತೆ. ತಾವು ಕಾನೂನು ಈಗ CID ಬೇರೆ ವಹಿಸಿದ್ದಾರೆ ಸರ್ ಕೇಸು. ಏನಾಗುತ್ತೆ, ಅಕಸ್ಮಾತ್ ಇಲ್ಲಿ ಕೊಡಿದ್ರು ಬೇರೆ ಸ್ಟೇಷನ್ 0 FIR ಅಂತಿದೆ, ಅಲ್ಲಾದ್ರೂ ತಗೋಬೇಕಾಗುತ್ತೆ. ಹಂಗೂ ಕೊಡಿದ್ರೆ PCR ಹಾಕ್ಕೊಡ್ತಾರೆ, ಕೋರ್ಟಲ್ಲಾದ್ರೂ ತಗೋಬೇಕಾಗುತ್ತೆ. ಯು ಕೆನಾಟ್ ಪ್ರಿವೆಂಟ್ ಎ ಪರ್ಸನ್ ಇನ್ ಗಿವಿಂಗ್ ಎ ಕಂಪ್ಲೇಂಟ್. ನೀವೇನು ಬೇಕಾ ನೀವು ತನಿಖೆನಲ್ಲಿ ಮಾಡ್ಕೋಬೇಕಿಟ್ರೆ ಕಂಪ್ಲೇಂಟೇ ತಗೊಳ್ಳಲ್ಲ ಅಂತ ಹೇಳಕ್ಕಾಗಲ್ಲ. ಹುಚ್ಚರು, ತಿಪ್ಪರು, ಒಳ್ಳೆಯವರು, ಕೆಟ್ಟವರು, ಹೌ ಟು ಟೇಕ್ ದಿ ಕೇಸ್. ಪೋಸ್ಕೋ ಪ್ರಕರಣದಲ್ಲಿ ಬಂಧನ ಮಾಡಬೇಕು ಅನ್ನೋದು CIDಗೆ ಬಂಧ ಮಾಡ್ತಾರೆ. CIDಗೆ ಕೊಟ್ಟರು. ದೇವ್ರ ಮೇಲೆ ಭಕ್ತಿ ಇದ್ರೆ, ಯಾಕೆಂದ್ರೆ ಅವ್ರು ಭಕ್ತಿ ಇಲ್ಲ, ಅವ್ರ ದೇವ್ರುಗಳನ್ನ ಕಮರ್ಷಿಯಲ್ ಆಗಿ ಇಟ್ಕೊಂಡು ಭಕ್ತಿ ಅಲ್ಲ. ಬಂದು ಹೇಳ್ಬೇಕು, ರಾಜಣ್ಣನ ಕಮಾಂಡ್ ಇದ್ದಲ್ಲಿ ಈ ಕೆಲಸ ನಾನು ಮಾಡಿದ್ದೀನಿ ಅಂತ ಸಾಕು. ಅವ್ರ ಉದ್ದೇಶನೇ ಕಾಂಗ್ರೆಸ್ ಗೆಲ್ಸದ್ರಿ. 100% ಕಾಂಗ್ರೆಸ್ ಗೆಲ್ಸ ಡೈರೆಕ್ಟ್ ಆಗಿ ಆಗಲ್ಲ. ನಾನು ನಿಂತ್ಕೊಂಡು ಸೋಲ್ಸಕ್ ಆಗೋದಿಲ್ಲ ಅಂತ ಇವತ್ತು ಕ್ಯಾಂಡಿಡೇಟ್ ಚೇಂಜ್ ಮಾಡೋದು. ಅವ್ರ ಉದ್ದೇಶನೇ ಅವತ್ತು MLC ಎಲೆಕ್ಷನ್ ಕಾಂಗ್ರೆಸ್ ಗೆಲ್ಸಿದ್ದು. ಅವ್ರ ಉದ್ದೇಶನೇ ಅವತ್ತು ಮದಗಿರಿಲಿ ಹೋಗಿ ರಾಜಣ್ಣನ ಗೆಲ್ಸಿದ್ದು. ಅವ್ರ ಉದ್ದೇಶನೇ ಇವತ್ತು ಗುಬ್ಬಿಲಿ ಹೋಗಿ ಕಾಂಗ್ರೆಸ್ ಗೆಲ್ಸಿದ್ದು. ಇಲ್ಲೂ ಹಾಕಿರು, ಇಲ್ಲಿ JDS ಓವರ್ಟೇಕ್ ಮಾಡ್ತಾ ಅಷ್ಟೇ. ಅವ್ರು ಯಾವ್ಯಾವ ಕಾರ್ಯಕ್ರಮ ಒಂದು 4 ವರ್ಷದ್ದು ಪ್ರೋಗ್ರಾಮ್, ಮಾಧುಸ್ವಾಮಿ ಕರೀಲಿಲ್ಲ ಪ್ರೋಗ್ರಾಮ್ಗೆ ಅಂದ್ರಲ್ಲ, ಚಿಕ್ಕನಹಳ್ಳಿ ಬಂದು ಯಾರ ಜೊತೆ ಪ್ರೋಗ್ರಾಮ್ ಮಾಡ್ತಿದ್ರು ಸ್ವಲ್ಪ ತೆಗೆದು ನೋಡಿ ನೀವೇ ಕ್ಲಿಪಿಂಗ್ಸ್. ಅವರೆಲ್ಲ ಕಾಂಗ್ರೆಸ್ಗೆ ಹಾಕೋದಂತವ್ರು ಅಂತ ತಕ್ಷಣ ಕೇಳಿ ಅವ್ರು ಕಂಪ್ಲೀಟ್ ಅವರೆಲ್ಲ ತಿಳ್ಕೊಂಡ್ಬಿಟ್ಟಿದ್ರು ಕಂಡ್ರಿ. ಅಕಸ್ಮಾತ್ ಜ್ಯೋತಿ ಗಣೇಶ್ಗೆ ಟಿಕೆಟ್ ಸಿಗೋರು ಉಳ್ಕೊಂಡ್ರು, ಇದ್ರ ಅವತ್ತೇ ಕಾಂಗ್ರೆಸ್ಗೆ ಹೋಗೋರು ಅವರು. ಮಾಧುಸ್ವಾಮಿ ಟಿಕೆಟ್ ತಪ್ಪಿಸೋಷ್ಟು ನಾನು ಬೆಳೆದಿಲ್ಲ, ಹಂಗೆ ತಪ್ಪಿಸಿದ್ರೆ ನಾನು PMA ಆಗ್ತಿದ್ದೆ ಅಂತ ಹೇಳೋರು ಯಾರು? ಬಸವರಾಜ್ ಅವರು. ಸಂತೋಷ ಅಷ್ಟಾರ ಒಪ್ಕೊಂಡವ್ರು. ಮತ್ತೆ ಯಾಕೆ ಸೋಲಿಸ್ತೀನಿ ಅಂತ ಯಾಕೆ ಹೇಳಿದಂತೆ ಟಿಕೆಟ್ ತಪ್ಪಿಸಂತ. ಮಾಧುಸ್ವಾಮಿ ಸೋಲ್ಸೋಷ್ಟು 14 ಲಕ್ಷ ಜನದೊಳಗೆ ನಿಂಚಿ ಸತ್ವಾಗ ನನಗೆ ಕಲ್ಪನೆ ಇಲ್ಲ. ಅವತ್ತು ಆಚೆ ಬಂದು ಯಾರನ್ನ ಕೇಳಿದೆ, ಯಾಕಪ್ಪ ಪರ್ಸನಲ್ ತಗೊಂಡ್ಬಿಟ್ರಲ್ಲ ಅಭಿಪ್ರಾಯಗಳನ್ನ ಅಂದೆ. ಅವರಲ್ಲಿ ಯಥೇಚ್ಛ ಜಮೀನು ತಗೋತಾವ್ರೆ, ಅದು ಅಕ್ವೈರ್ ಆಗಬೇಕು, ಅದಕ್ಕೆ ವ್ಯಾಲ್ಯೂ ಆ್ಯಡ್ ಆಗಬೇಕು, ಅವ್ರ ಸ್ಕೀಮೇ ಅಷ್ಟು, ನೀ ಅಡ್ಡಿ ಮಾಡಿದಪ್ಪ ಅವ್ರಿಗೆ ಬೇಜಾರಾಯಿತು. ಇವತ್ತು ನಾನು ಹೇಳ್ತೀನಿ, ನ್ಯಾಷನಲ್ ಹೈವೇ ನಾನು ಬಂದರೆ ಡೈವರ್ಟ್ ಮಾಡಿಸ್ತೀನಿ ಅನ್ನೋದೇ ಅವ್ರ ತಲೆಯಲ್ಲಿದ್ದು. ಅವ್ರೇನು 6-3 ಜಮೀನುಗಳು ತಗೊಂಡವ್ರೆ, ಅದಕ್ಕೆ ವ್ಯಾಲ್ಯೂ ಅಡಿಷನ್ ಆಗಬೇಕು, ಅಲ್ಲಿ ನ್ಯಾಷನಲ್ ಹೈವೇ ಪಾಸ್ ಮಾಡಬೇಕು, ಯಾರಿಗಾರು ತೊಂದರೆ ಆಗಲಿ ರಿಯಲ್ ಎಸ್ಟೇಟ್ ದಂಧೆ ಆಗಬೇಕು ಅನ್ನೋದು ಅವ್ರ ತಲೆ ಹೋಯ್ತು. ನಾನು ಅಡ್ಡಿ ಅಂತ ಭಾವಿಸ್ಕೊಂಡು ಅವತ್ತಿಂದ ಸ್ವಲ್ಪ ಬೇಜಾರಾಗಿ, ಆದರೆ ಎಂದು ಮುಗಿಸ್ಕೊಳೋಷ್ಟು ಬೇಜಾರಾಗಿಲ್ಲ. ಅಲ್ಲಿ ಬಿಟ್ಬಿಟ್ಟು ಎಲ್ಲ ಮೀಟಿಂಗ್ ಬಂದವ್ರೆ, ನೀವು ನೋಡಿದಿರ, ಸುಮಾರು ಕೋವಿಡ್ ಮೀಟಿಂಗ್ ಜೊತೆ ಮಾಡವ್ರೆ, ಡೆವಲಪ್ಮೆಂಟ್ ಮೀಟಿಂಗ್ ಎಲ್ಲ ಮಾಡವ್ರೆ. ಸುಮ್ಮನೆ ಹೇಳಿದ್ರು ಆಫೀಸ್ ಸೇರಿಸ್ತಿಲ್ಲ, ಕಾಯಿಸಿದ್ರು, ನಮ್ಮ ಆಫೀಸಾಗ ಬಾಗಿಲೇ ಹಾಕಿಲ್ಲ ಸರ್ ಎಂದು.
ಮಾಧುಸ್ವಾಮಿ ಮಿನಿಸ್ಟರ್ ಆದಾಗ ಅವ್ರ ಆಫೀಸ್ ಬಾಗಿಲು ಹಾಕೈತೆ ನಾನು ರಾಜಕೀಯನೇ ಮಾಡೋದು ಓಪನ್. ಬೇರೆ ಮಿನಿಸ್ಟರ್ಗೆ ಇರಲಿಲ್ಲ ನಾನು ಫುಲ್ಲ ಕಾಯಿಸ್ಬಿಟ್ಟು ಹೋದ್ರೆ ಯಾಕಪ್ಪ ಕಾಯಿಸೋಣ, ಅದು ಒಬ್ಬ ಎಂಟಿ ಕಾಯಿಸ್ತಾರೆ, ಏನೋ ಬಾಯಿ ನನಗೆ ನಾನು ಆಡಿರಲಿಲ್ಲ. ಅಕಸ್ಮಾತ್ ಟಿಕೆಟ್ ಕೊಟ್ಟರೆ ಹಾಕ್ಬೇಕು ಇಂಥ ಆಡೋವೆಲ್ಲ ಆಡಾದ್ಮೇಲೆ ಹೋಗಿ ರಾಜಕಾರಣ ಆಗಲ್ಲ. ಈಗ ಆಡ್ತೀನಿ, ಅವರವೆಲ್ಲ ಆಡ್ತೀನಿ ನಾನು. ಅವರೇ ಓಪನ್ ಹೇಳ್ತಾರಲ್ರಿ, ರಾಜಣ್ಣ ಮಗ ನಾನೇ ಗೆಲ್ಸಿದ್ದು ಅಂತ ಓಪನ್ ಅವ್ರು ವೇದಿಕೆಯಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಾರಲ್ರಿ. ಬದುಕಿರಲಿ ರಾಜಣ್ಣ ಕೊಡ್ಕೊಂಡು ಪಕ್ಷನಾಯ್ತು, ನಮ್ಮಿಂದ ನಿರೀಕ್ಷೆ ಮಾಡ್ತಾರೆ ಸರ್. ಇದನ್ನೆಲ್ಲ ಹೈಕಮಾಂಡ್ ಗಮನಕ್ಕೆ ತರಲಿಲ್ವಾ ನೀವು? ಸರ್ ಆ ಹುಡುಗ ಲೋಕೇಶ್ 10 ಪೇಜ್ ಬರ್ಕೊಟ್ಟು ಸರ್ ಕನ್ಸಿಡರ್ ಮಾಡಲಿಲ್ಲ ಅಂತಾರೆ ಹೈಕಮಾಂಡ್. ಹೈಕಮಾಂಡ್ ಕನ್ಸಿಡರ್ ಮಾಡಲಿಲ್ಲ. ಕನ್ಸಿಡರ್ ಮಾಡಿದ್ರಿ, ಇವ್ರಿಬ್ಬರನ್ನು ಇಟ್ಕೋಬೇಕಾಗಿತ್ತ ಜೊತೆಲಿ. ನಿಮಗೆ ಗೊತ್ತಾ ಇಲ್ಲ, ನಿಮ್ಮ ಎದುರಿಗೆ ಸುರೇಶ್ ಅವ್ರು ಹೇಳಿದಂದ್ರಿ, ದೇವೇಗೌಡರಿಗೆ ಓಟ್ ಹಾಕ್ದಲೆ ನಾನು ತಪ್ಪು ಮಾಡಿಬಿಟ್ಟೆ, ನಾನು ನಮ್ಮ ಜಾತಿಗೆ ಓಟ್ ಹಾಕಬೇಕಾಯ್ತು. ಚುಂಚನಗಿರಿ ಸ್ವಾಮಿಗಳನ್ನ ಪಕ್ಕ ಕೊಂಡಿಸ್ಕೊಂಡು ಹೇಳ್ತಾನೆ, ಸ್ವಾಮಿಗಳಾದ್ರೂ ನಮ್ಗೆ ಎಚ್ಚರಿಕೆ ಎದುರಿಸಿ ಹೇಳ್ಬೇಕಾಗಿತ್ತು. ಇವ್ರು ಬಿಟ್ಕೊಂಡು ನಾವು ರಾಜಕೀಯ ಮಾಡ್ಬೇಕಾ? ನಾನು ಹೇಳಕ್ಕಾಗತ್ತಾ? ಲಿಂಗಾಯತ್ರಿಗೆ ಓಟ್ ಹಾಕಿ ಸುರೇಶ್ ಗೌಡ್ರು ಈಗ ಹೇಳಿದ್ರು ಸರ್, ನಾವು ಸಚಿವರಾಗಿದ್ದಾಗ ಸಪೋರ್ಟ್ ಮಾಡಿದ್ವಿ, ಪಕ್ಷ ಯಾರು ಕೊಟ್ಟಾಯ್ತು ಅವ್ರು ಸಪೋರ್ಟ್ ಮಾಡ್ಬೇಕು. ಯಾವನ್ ಎಂತ ಮಾಡೋನ್ರಿ ನನಗೆ ಸಪೋರ್ಟ್ ಆತ? ಎಂತ ಮಾಡೋನ್ರಿ? ಎಂತ ಮಿಸ್ ಮಾಡಿದ್ದಾರೆ, ಎಂತ ಇಶ್ಯೂಸ್ ಮಾಡಿದ್ದಾರೆ ಆತ? ಒಂದು ದಿವಸ ನಮ್ಮ ನೆಮ್ಮದಿ ಮಿನಿಸ್ಟ್ರಿಗೆ ಮಾಡಕ್ಕೆ ಬಿಟ್ಟವ್ರೇನ್ರಿ? ಕೋವಿಡ್ ಹುಲಿ ನಾಯಕರ ಮೇಲೆ ಸುಮ್ಮನೆ ಬಿದ್ದರು. ಎಂತ ಮಾಡಿದ್ದಾರೆ ಸಪೋರ್ಟ್? ಸುರೇಶ್ ಗೌಡ್ರು ನೀವು ಮಿನಿಸ್ಟರ್ ಆಗಿದ್ದಾಗ ನಾವು ಸಂಪೂರ್ಣ ಸಪೋರ್ಟ್ ಮಾಡಿ. ಏನು ಮಾಡೋದು ಸಪೋರ್ಟ್? ಇವತ್ತು ಮಠದಲ್ಲಿ ಏನಾಗಿದ್ದು ಸುರೇಶ್ ಗೌಡ ಸಪೋರ್ಟ್ ಮಾಡೋದು ನನಗೆ? ಯಾಕೆ ಕೇಳೋಣ ನಾನು ಅಂತ ಸಪೋರ್ಟ್? ಮಿನಿಸ್ಟರ್ ಆಗೋದು ಅಡ್ಮಿನಿಸ್ಟ್ರೇಷನ್ಗೆ, ಸ್ವಂತಕ್ಕಲ್ಲ. ಜಿಲ್ಲಾ ಆಡಳಿತ ಮಾಡೋ ಸುರೇಶ್ ಗೌಡ ಸಪೋರ್ಟ್ ನನಗೆ ಹಾಕ್ಬೇಕಾಗಿತ್ತು. ಇನ್ನೊಬ್ಬರು ಸಪೋರ್ಟ್ ಆಡಳಿತ ಇದ್ದು ಆಫೀಸರ್ಸ್ ಇದು ಗೌರ್ಮೆಂಟ್ ಕೆಲಸ ಮಾಡಿದ್ವಿ ಬಿಟ್ಟರೆ ಬೇರೆ ಎಲ್ಲ ಮಾಡಿದ್ವಿ ಅಂತ ನಾವು ತಿಳ್ಕೊಂಡಿಲ್ಲ. ಸಪೋರ್ಟ್ ಮಾಡೋಂಥ ಸ್ಥಿತಿ ಏನಿತ್ತು ನನಗೆ? ಸರ್, ಯಡಿಯೂರಪ್ಪನವ್ರದ್ದು ಮಿತ್ರದ್ರೋಹ ಅಂತ ಅಂತೀರಾ ಸರ್? ಯಡಿಯೂರಪ್ಪನವ್ರು ಮಾಡಿದ್ದು ಮಿತ್ರದ್ರೋಹ ಅಂತೀರಾ ಈಗ? ಯಡಿಯೂರಪ್ಪನವ್ರು ಬಂದು ನಿಮ್ಗೆ ಸಮಾಧಾನ ಪಡಿಸುವಂತ ಕೆಲಸ ಅಥವಾ ನಿಮ್ಗೆ ಇದು ಮಾಡಿದ್ರೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.